ಹಾಯ್ ಹಲೋ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ. ಸೊ ರಾಲೆನ್ಸ್ ಬ್ರೋ, SMR, ಆಮೇಲೆ ಸಮೀರ್ MD ಬ್ರೋ, ಲೈಕ್ ಎಲ್ರೂ ಯೂಟ್ಯೂಬಲ್ಲಿ ಒಂದು ರೇಂಜ್ ಹೆಸರು ಮಾಡೋದಂಥವ್ರೆ. ಸೊ ಅವ್ರ ಮಧ್ಯೆ ಏನಿದೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ನಾನು ಹೇಳೋದು ಹೊರಟಿದ್ದೇನೆ ಅಂತಂತಂದರೆ, ಸೊ ಸಮೀರ್ MD ಬ್ರೋ ಅವ್ರು ಹೇಳಿದ್ದು ಏನು ತಪ್ಪಿಲ್ಲ. ಅದೇ ರೀತಿ ಈಗ ರಾಲೆನ್ಸ್ ಪ್ರೋ ಮೊದಲು ಮಾಡಿದ್ರು. ಸೊ ಅದಾದ್ಮೇಲೆ ಸುಮಾರು ಸತಿ ನಾನು ಈಗ ಮುಂದೆ ಮಾಡಲ್ಲ ಅಂತಲೂ ಹೇಳಿರೋರು ಇದ್ದಾರೆ. ಅದೇ ರೀತಿ SMR ಅವ್ರದ್ದು ಕ್ಲಾರಿಫಿಕೇಶನ್ ಕೊಡೋವರೆಗೂ ಅವ್ರನ್ನೂ ನಾವು ತಪ್ಪಂತ ಹೇಳಕ್ಕೆ ಬರಲ್ಲ. ಬಟ್ ಸಮೀರ್ MD ಬ್ರೋ ಹೇಳಿರೋದ್ರಲ್ಲಿ ಸೊ ಯಾವುದು ಸುಳ್ಳಂತೂ ಅವ್ರು ಯಾವ ವಿಡಿಯೋನು ಇಲ್ಲಿವರೆಗೂ ಸುಳ್ಳು ಅಂತ ಏನೋ ತಪ್ಪಿದೆ ಅಂತ ಇದ್ರೇ ಮಾಡಿರೋದ್ರೆ ಯಾರ್ದು ಸುಮ್ಮನೆ ಮಾಡಕ್ಕೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇಲ್ಲ. ಇನ್ನೊಬ್ಬ ಇದಾನೆ, ಆ ಬ್ಲಡ್ ಲೈನ್ ಗ್ರೂಪ್ ಅಂತೆ, ಅಂತೆ ಐಡಿ ನೇಮು. ಇವ್ರ ಬಗ್ಗೆನೂ ನಾನು ಸುಮಾರು ದಿನದಿಂದ ಮಾತಾಡ್ಬೇಕು ಅನ್ಕೊಳ್ತಿದ್ದೆ, ಬಟ್ ಹೋಗ್ಲಿ ಬಿಡು ಅನ್ಕೊಂಡ್ ಸುಮ್ನೆ ಇದ್ದೆ. ಬಟ್ ಈಗ ಇಲ್ಲ, ಈ ಮಾತಾಡ್ಬಿಡುವ. ಇವ್ರಗಳದ್ದು ಕಂಟೆಂಟ್ ನೋಡಿರ್ತೀರಾ ನೀವು, ಇವ್ರಗಳು ಬಳಸೋ ಭಾಷೆ, ಆ ಜಾತ್ರೆ ಎಡಿಟ್ಸ್. ಒಬ್ಬ ಹುಡುಗ ದಿನೇಶ್ ಅಂತ ಅವನ ಹೆಸರು, ಇವ್ರನ್ನ ಕಾಲ್ ಔಟ್ ಕೂಡ ಮಾಡಿದ್ದ. ಈ ತರ ಎಲ್ಲ ಕಂಟೆಂಟ್ ಮಾಡ್ಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ, ನಿಮ್ಮನ್ನ ನೋಡಿ ಬೇರೆ ಹುಡುಗರು ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ರಿಪ್ಲೈ ಮಾಡ್ಕೊಂಡು ಡೈಲಾಗ್ ಬೇರೆ, ಓ ಏನು ನೀನ್ ಮನೇಲಿದ್ರೆ ನಿನ್ ಫ್ರೆಂಡ್ಸ್ ಜೊತೆ ಇದ್ರೆ ಕೆಟ್ಟ ಭಾಷೆ ಬಳಸಲ್ವಾ ಅಂತ ಡೈಲಾಗ್ ಬೇರೆ. ಅಲ್ಲ ಗುರು, ಚಿಕ್ಕ ಮಕ್ಳು ಕೈಗೆ ಮನೇಲಿ ಫೋನ್ ಕೊಡ್ತಾರೆ, ಆಮೇಲೆ ತಪ್ಪೆಲ್ಲ ನಮ್ದೇ ಅಂತ. ಸರ್ ನನ್ನಿಂದ ನೀವು ಚೇಂಜ್ ಆಗಿತ್ತು, ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇನ್ನತ್ತಿದ್ರಿ. ಫೋನ್ ಬಿಡಿಯಪ್ಪ, ನೋಡಿ ನಾವ್ ಓಡಾಡೋ ಗಾಡಿ ಇದು. ನೀವ್ ಓಡಾಡೋದ್ ಲ್ಯಾಂಬರ್ಗಿನಿ, ಪಾರ್ಚಾ, ಫೆರಾರಿ, ಆಡಿ. ನೀವ್ ಇಲ್ಲಿ ಇರ್ತೀರಾ, ನಾವ್ ಇಲ್ಲಿ ಇರ್ತೀವಿ. ಈ ಗ್ಲಾಸ್ ಮಾತು ನೋಡು, ನಾವಿರೋದ್ ಹಿಂಗೆ, ನಾವ್ ಮಾತಾಡೋದು ಹಿಂಗೆ. ವಿಡಿಯೋ ನೋಡ್ತೀಯ ನೋಡು, ನಗ್ತಾ ಮುಸ್ಕೊಂಡು ನೋಡು. 4 ಜನ ಮಧ್ಯ ಕುತ್ಕೊಂಡು ಕೆಟ್ಟ ಭಾಷೆ ಮಾತಾಡೋದಕ್ಕೂ ಮಿಲಿಯನ್ಸ್ ಜನರ ಮುಂದೆ ಕೆಟ್ಟ ಭಾಷೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಹೋಗ್ತಿರಲ್ಲ ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಗ್ಬಿಟ್ಟಿದೀನಿ ಅನ್ನೋ ರೀತಿ ಕಾಲೇಜಸ್ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡು ಸ್ಪೀಚಸ್ ಕೊಡ್ತಿರಲ್ಲ, ಅಲ್ಲಿ ಬಳಸಿಯಲ್ಲ ನಿಮ್ ಕೆಟ್ಟ ಭಾಷೆನ. ಸೂ ಮಗನೆ, ಬೋ ಮಗನೆ ಅಂತ ಮೈಕಲ್ಲಿ ಹೇಳಿ ಅಲ್ವಾ. ಭಾಷೆ ಬಳಸ್ಕೊಂಡು ಮಾಡೋ ವಿಡಿಯೋಸ್ ನ 4 ವರ್ಷದ ಮಗುನು ನೋಡುತ್ತೆ, 40 ವರ್ಷದ ವ್ಯಕ್ತಿನೂ ನೋಡ್ತಾನೆ. ಯಾರಾದ್ರೂ ಕಾಲ್ ಔಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ವಿಡಿಯೋ ಬೇರೆ. ಸೊ ಅದೇ ರೀತಿ ಈ SMR ಬ್ರೋ ಬಗ್ಗೆನೂ ಹೇಳಿದ್ದಾರೆ, ರಾಲೆನ್ಸ್ ಬ್ರೋ ಬಗ್ಗೆನೂ ಹೇಳಿದ್ದಾರೆ. ಬಟ್ ರಾಲೆನ್ಸ್ ಬ್ರೋದು ಆಲ್ರೆಡಿ ಅವ್ರದ್ದು ರಿಪ್ಲೈ ವಿಡಿಯೋ ಬಂದಿದೆ. ಲೈಕ್ ಅವ್ರೇನು ಕಾಂಟ್ರವರ್ಸಿ, ನನಗೇನು ಬೇಡ, ನನ್ನ ಪಾಡಿಗೆ ನಂಗೆ ಇರಕ್ಕೆ ಬಿಟ್ಬಿಡಿ ಅಂತ ಈ ರೀತಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಇದನ್ನೇನ್ ರೀಪ್ಲೇ ವಿಡಿಯೋ ಅನ್ಕೊಂಡ್ರ? ಇಲ್ಲ ಸರ್, ನನ್ಗೆ ಯಾರ ಮೇಲೆ ದ್ವೇಷ ಮಾಡೋ ಮನಸ್ಥಿತಿ ಇಲ್ಲ. ನನ್ ಮೇಲೆ ಯಾಕೆ ಈ ತರ ದ್ವೇಷ ಅಂತ ಅದು ಗೊತ್ತಾಗ್ತಾ ಇಲ್ಲ. ನಾನಾಯ್ತು ನನ್ ಪಾಡಾಯ್ತು ಅಂತ ಜೀವನ ಮಾಡ್ತಾ ಇದೀನಿ ಸರ್. ಹೆಂಗೋ ಸೀರೀಸ್ ಮಾಡ್ಕೊಂಡು ನನ್ ಜನಕ್ಕೆ ಏನ್ ಎಂಟರ್ಟೈನ್ಮೆಂಟ್ ಮಾಡ್ಬೇಕೋ ಅದನ್ನ ಟ್ರೈ ಮಾಡ್ತಾ ಇದೀನಿ ಸರ್. ಅಮ್ಮ ಅಕ್ಕ ಅಂತ ವಿಡಿಯೋ ಮಾಡೋದ್ ಬಿಟ್ಟು ಹತ್ತತ್ರ 3 ತಿಂಗಳಾಗ್ತಾ ಐತೆ. ದಯವಿಟ್ಟು ನನ್ ಜೀವನ ಮಾಡೋಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಬಟ್ SMR ಬ್ರೋದು ಇನ್ನೂ ಯಾವುದೇ ರೀತಿಯಾದಂಥ ರಿಪ್ಲೈ ವಿಡಿಯೋ ಇನ್ನೂ ಬಂದಿಲ್ಲ. ಅದು ಬರೋವರೆಗೂ ನಮಗೆ ಕ್ಲಾರಿಫಿಕೇಶನ್ ಗೊತ್ತಾಗಲ್ಲ. ಲೈಕ್ SMR ಬ್ರೋ ಅವ್ರದ್ದು. ಈಗ ಸಮೀರ್ MD ಬ್ರೋ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೇಳಿದ್ನಲ್ಲ, ಲೈಕ್ ಅವರು ಯಾವುದೇ ವಿಡಿಯೋ ಮಾಡಿದ್ರು ಅವ್ರಿಗೆ ಪ್ರೂಫ್ ಇಲ್ಲದೇನೆ ಯಾವುದೋ ಒಂದು ವಿಡಿಯೋ ಮಾಡಲ್ಲ. ಸೊ ಈ ಮುಂಚೆನೂ ನಾನು ಅವ್ರನ್ನ ಮೊದಲಿಂದನೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ಕೊಂಡು ಅವ್ರ ವಿಡಿಯೋ ನೋಡ್ಕೊಂಡೇ ಬಂದಿರೋದು. ಸೊ ನನ್ನ ಅನಿಸಿದ ಮಟ್ಟಿಗೆ ಅವರು ಇಲ್ಲಿವರೆಗೂ ಯಾವುದೇ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಲೈಕ್ ಸಮೀರ್ MD ಬ್ರೋ ಹಾಗೆ. ಸೊ ನಿಮಗೆ ಯಾರಿಗಾದ್ರೂ ಆ ವಿಡಿಯೋನೂ ನೋಡಿಲ್ಲ ಅಂತಂದ್ರೆ ರಿಪ್ಲೈ ವಿಡಿಯೋನೂ ಕೊಡ್ತೀನಿ. ಅದೇ ರೀತಿ ಸಮೀರ್ MD ಬ್ರೋ ಅವರು ಏನು ವಿಡಿಯೋ ಮಾಡಿದ್ರು ಅಂತಲೂ ಹೇಳ್ತೀನಿ. ಸೊ ಇದೇ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಲಾಸ್ಟಿಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನ್ಗೆ ಹಾಕಿ. ಇಷ್ಟೇ ನಾನು ಇವತ್ತು ಕಂಟೆಂಟ್ ಕೊಡೋಕೆ ಬಂದಿರೋದು.